ಹಾಯ್ ಫ್ರೆಂಡ್ಸ್, ಅಂತೂ ಮತ್ತೊಂದು ಶುಕ್ರವಾರ ಮುಗೀತು. ಸೊ ಶುಕ್ರವಾರ ಮುಗಿದ್ಮೇಲೆ ಮೂವಿ ರಿವ್ಯೂ ಕೊಡಬೇಕು. ಯಾಕೆಂದರೆ ಪ್ರತಿ ಶುಕ್ರವಾರ ಒಂದಲ್ಲ ಒಂದು ಫಿಲ್ಮ್ ರಿಲೀಸ್ ಆಗುತ್ತೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟು ಫಿಲ್ಮ್ಗಳು ಬರ್ತಿದೆ. ಸೊ ಈ ವಾರ ಯಾವ ಫಿಲ್ಮು ಅಂತ ಯೋಚನೆ ಮಾಡ್ತಿದ್ದೀರಾ? ಈ ನಡುವೆ ಯಾಕೋ ಬೆಂಗಳೂರು ಸಿಕ್ಕಾಪಟ್ಟೆ ಮಳೆ ಇಲ್ವಾ? ಯಾವ ಒಂದು ದಿನ ಸಾಯಂಕಾಲ ಮಳೆ, ಮಧ್ಯರಾತ್ರಿ ಮಳೆ, ಬೆಳಗ್ಗೆ ಎಲ್ಲ ಬಿಸಿಲು, ಸಾಯಂಕಾಲ ಎಲ್ಲ ಮಳೆ. ಸೊ ನಾನು ಮಳೆ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಯಾವ ಫಿಲ್ಮು ಅಂತ ನಿಮಗೂ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಹೌದು, ಚಿತ್ರದ ಹೆಸರೇ ಮಳೆ. ಸುಮಾರು ಒಂದು ಎರಡು ವರ್ಷದಿಂದ ರೆಡಿ ಆಗ್ತಿರುವಂಥ ಚಿತ್ರ. ಲವ್ಲಿ ಸ್ಟಾರ್ ಪ್ರೇಮ್ ಮತ್ತು ಬಬ್ಲಿ ಕ್ವೀನ್ ಅಮೂಲ್ಯ ಅವರು ನಟಿಸಂತಿರೋ ಚಿತ್ರ ಮಳೆ. ಪ್ರೊಡ್ಯೂಸ್ ಬೈ ಆ್ಯಂಡ್ ಸ್ಟೋರಿ ರಿಟರ್ನ್ ಬೈ ಆರ್ ಚಂದ್ರು. ಡೈರೆಕ್ಟ್ ಮಾಡ್ತಿರೋರು ಆರ್ ಚಂದ್ರು ಅವರ ಫ್ರೆಂಡ್, ಕ್ಲೋಸ್ ಫ್ರೆಂಡು. ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿದ್ದಾರೆ, ತೇಜಸ್ ಅಂತ ಹೇಳಿ. ಈ ಸಿನಿಮಾನ ಅವ್ರು ಡೈರೆಕ್ಟ್ ಮಾಡಿರೋದು. ಸೊ ಬನ್ನಿ, ಮಳೆ ಫಿಲಮ್ ಹೇಗಿತ್ತು? ಜೋರ ಮಳೆ ಬಂತ, ಕಡಿಮೆ ಮಳೆ ಬಂತ, ಸಿಕ್ಕಾಪಟ್ಟೆ ಮಳೆ ಬಂತ? ನಾನು ಹೇಳ್ತೀನಿ, ಬನ್ನಿ. ಮಳೆ ಚಿತ್ರದ ತಾರಾಂಗಣ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಚಿತ್ರನ ಡೈರೆಕ್ಟ್ ಮಾಡಿರೋರು ತೇಜಸ್, ಚಿತ್ರಕಥೆ ಆಮೇಲೆ ನಿರ್ಮಾಪಕ ಆರ್ ಚಂದ್ರು, ಲೀಡ್ ಪೇರ್ ಆಗಿ ಲವ್ಲಿ ಸ್ಟಾರ್ ಪ್ರೇಮ್ ಆಮೇಲೆ ಬಬ್ಲಿ ಕ್ವೀನ್ ಅಮೂಲ್ಯ ಆಕ್ಟಿವ್ ಮಾಡಿದ್ದಾರೆ. ಆಮೇಲೆ ಇದ್ರ ಜೊತೆ ಕ್ಯಾರೆಕ್ಟರ್ಸ್ಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಿ ಬುಲೆಟ್ ಪ್ರಕಾಶ್ ಆಗಲಿ, ಸಾಧು ಕೋಕಿಲ, ಸೊ ಈ ಥರ ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಬೈ ಚೆಸಿ ಗಿಫ್ಟ್. ಫಸ್ಟು ಡೈರೆಕ್ಷನ್ ಮತ್ತು ಸ್ಟೋರಿ ಡಿಪಾರ್ಟ್ಮೆಂಟ್ ಹೇಗಿತ್ತು ಅಂತ ಹೇಳ್ತೀನಿ. ಸೊ ಸ್ಟೋರಿ ಸ್ವತಃ ನಮ್ಮ ಆರ್ ಚಂದ್ರು ಅವರೇ ಬರೆದಿರೋದು. ಸೊ ಸಿಂಪಲ್ ಆಗಿ ಬರೆದಿರೋ ಲವ್ ಸ್ಟೋರಿನ ತುಂಬ ಔಟ್ ಆಫ್ ದ ಬಾಕ್ಸ್ ಆಗಲಿ ಅಥವಾ ಡಿಫ್ರೆಂಟ್ ಆಗಿ ಏನು ಟ್ರೈ ಮಾಡೋಕೆ ಎಕ್ಸ್ಪ್ಲೈನ್ ಮಾಡೋಕೆ ಹೋಗಿಲ್ಲ. ಒಂದು ಸಿಂಪಲ್ ಲವ್ ಸ್ಟೋರಿನ ಚಂದ್ರು ಅವರು ಕೊಟ್ಟಿದ್ದಾರೆ. ಸೊ ನಿರ್ದೇಶಕ ತೇಜಸ್ ಅವರು ಕೂಡ ಅಷ್ಟೇ, ಅದನ್ನು ತುಂಬ ಅವರು ಏನಪ್ಪ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿ ಅಥವಾ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ ಏನು ಮಾಡೋಕೆ ಹೋಗಿಲ್ಲ. ಇದು ಸ್ವತಃ ಫಸ್ಟ್ ಫಿಲಮ್, ತೇಜಸ್ ಅವರ ಫಸ್ಟ್ ಫಿಲಮ್ ಇದು. ಸೊ ಒಂದು ಸಿಂಪಲ್ ಆಗಿ ಕ್ಲೀನ್ ಡೈರೆಕ್ಷನ್ ಮಾಡಿದ್ದಾರೆ. ಇದು ಪೊಟೆನ್ಷಿಯಲ್ ಇದೆ ಅಂತ ಕಾಣುತ್ತೆ. ಮೊದಲೇ ಆ ಚಂದ್ರ ಜೊತೆ ತುಂಬ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರುವಂತಹ ತೇಜಸ್ ಅವರು ಈ ಸಿನಿಮಾ ಡೈರೆಕ್ಷನ್ ಆಲ್ಮೋಸ್ಟ್ ಅಬವ್ ಆವರೇಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನೂ ಇಂಪ್ರೂವ್ ಮಾಡ್ಕೊಬಹುದು, ಬಟ್ ಫಸ್ಟ್ ಸಿನಿಮಾ ಇಟ್ಸ್ ಅ ವೆರಿ ಗುಡ್ ಟ್ರೈ ಅಂತ ಹೇಳ್ಬೋದು. ಐ ಲವ್ ಯು ತಗದ್ ಬಿಟ್ಟು ಅಂದ್ರೆ ಮಗನ ಮನೇಲಿ ಹೇಳ್ಬಿಟ್ಟು ಬಂದಿದ್ಯೇನೋ, ಹುಡುಗಿ ನೋಡಕ್ ಚೆನ್ನಾಗಿದ್ದಾಳ, ನೋಡ್ಬೇಕು ಅಷ್ಟೇ. ಸೊ ಚಿತ್ರದಲ್ಲಿ ಹೀರೋ ಹೀರೋಯಿನ್ ಆಗಲಿ ಅಥವಾ ಕ್ಯಾರೆಕ್ಟರ್ ಆಕ್ಟರ್ಸ್ ಆಗಲಿ ಹೇಗೆ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಲವ್ಲಿ ಸ್ಟಾರ್ ಪ್ರೇಮ್ ಮತ್ತು ಬಬ್ಲಿ ಕ್ವೀನ್ ಅಮೂಲ್ಯ ಅವರ ಪೇರು ತುಂಬ ಚೆನ್ನಾಗಿ ಕಾಣುತ್ತೆ ಆನ್ ಸ್ಕ್ರೀನು. ಅಮೂಲ್ಯ ನಿಮಗೆ ಗೊತ್ತಿರಂಗೆ ಇನ್ನೂ ತುಂಬ ಎಂಗೇಜ್ ಅವರು, ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾರೆ, ಬಬ್ಲಿಯಾಗಿ ಕಾಣಿಸ್ತಾರೆ. ಪ್ರೇಮ್ ಅವರು ಅಷ್ಟೇ, ಅವ್ರ ಏಜ್ಗಿಂತ ಒಂದು ಕಡಿಮೆ ಏಜ್ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು. ಸೊ ಅದ್ರ ಪ್ರಕಾರ ಅವರು ತುಂಬ ವೇಟ್ ರಿಡ್ಯೂಸ್ ಮಾಡಿ ಸಣ್ಣಾಗಿ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಕೊಂಡು ತುಂಬ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಈ ಲುಕ್ನ ಮೇಂಟೈನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಈ ಫಿಲ್ಮ್ನ ಆಗಲೇ ಹೇಳಿದಾಗೆ ಆಲ್ಮೋಸ್ಟ್ 2 ವರ್ಷ ಶೂಟ್ ಮಾಡಿದ್ದಾರೆ. ಮಳೆ ಸೀಸನ್ಗೋಸ್ಕರ ವೆಯ್ಟ್ ಮಾಡಿ ನ್ಯಾಚುರಲ್ ಆಗಿರಲಿ ಅಂತ ಹೇಳಿ ಅದೇ ಸೀಸನ್ ವೆಯ್ಟ್ ಮಾಡಿ ಶೂಟ್ ಮಾಡಿದ್ದಾರೆ. ಸೊ ಪ್ರೇಮ್ ಅವರಿಗೆ ಇದೊಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಅದೇ ಲುಕ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಥ್ರೂ ಔಟ್ ಫಿಲ್ಮ್ನು. ಅಮೂಲ್ಯ ಅವ್ರ ಕ್ಯಾರೆಕ್ಟರ್ ಇದರಲ್ಲಿ ಒಂದು ಟಾಮ್ ಬಾಯ್ ಕ್ಯಾರೆಕ್ಟ್ರು, ತುಂಬ ಜೋಡಿರುವಂಥ ಒಂದು ಹುಡುಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹೊಡೆಯೋ ಡೈಲಾಗು ಥಿಯೇಟರ್ ವಿಸಿಲ್ ಮೇಲೆ ವಿಸಿಲ್ ಬರ್ತಾ ಇತ್ತು, ಅಷ್ಟು ಚೆನ್ನಾಗಿ ಡೈಲಾಗು. ಅವ್ರ ಸಾಫ್ಟ್ನೆಸ್ ಇರುತ್ತೆ ಅವ್ರ ಮುಖದಲ್ಲಿ, ಒಂಥರ ವಾಯ್ಸಲ್ಲಿ ಸಾಫ್ಟ್ನೆಸ್ ಇದೆ, ಬಟ್ ಅಂದ್ರೂ ಒಂಥರ ಜೋರಾಗಿ ಆಟಿಟ್ಯೂಡ್ ಇರ್ತಾರ, ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಮೂಲ್ಯ ಅವರು. ಪ್ರೇಮ್ ಅವರು ಅಷ್ಟೇ, ಒಂದು ಬಿಲಿಯನರ್ ಮಗ ಆಗಿ ಫಿಲ್ಮಲ್ಲಿ ಕಾಣಿಸ್ಕೊಳ್ತಾರೆ, ಆ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಡೈಲಾಗ್ ಹೊಡೆಯೋದಾಗಲಿ, ಆ ಸ್ಮೂತ್ ಫ್ಲೋ ಆ್ಯಕ್ಟಿಂಗು, ಆಮೇಲೆ ಒಂಥರ ಸ್ಪಾಂಟೇನಿಯಸ್ ಆಗಿ ಡೈಲಾಗ್ ಹೊಡೆಯೋದು, ಇಬ್ಬರು ಪೇರ್ ತುಂಬ ಚೆನ್ನಾಗಿದೆ. ಇಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಜೊತೆಯಲ್ಲಿ ಪ್ರೇಮ್ ಮತ್ತು ರಮ್ಯಾ ಅವರ ಪೇರ್ ಎಷ್ಟು ಫೇಮಸ್ ಆಗಿತ್ತು, ಇದು ಆಲ್ಮೋಸ್ಟ್ ಅಷ್ಟೇ ಫೇಮಸ್ ಆಗಿದೆ. ಜನ ತುಂಬ ಇಷ್ಟಪಡ್ತಿದ್ದಾರೆ ಪ್ರೇಮ್ ಮತ್ತು ಅಮೂಲ್ಯ ಅವರ ಒಂದು ಕಾಂಬಿನೇಷನ್ ಸಿನಿಮಾ ಬಂದಿರೋದು. ಹುಡುಗಿನ ನೋಡಿದ್ರೆ ಸಾಕು, ಉದ್ಭವ ಗಣಪತಿ ತರ ಸೊಳ್ಳೆತ್ಕೊಂಡು ಬಂದ್ಬಿಡ್ತೀರಾ. ಮಳೆ ಸಿನಿಮಾಗೆ ಸಾಂಗ್ ಕಂಪೋಸ್ ಮಾಡಿರೋರು ಜೆಸ್ಸಿ ಗಿಫ್ಟ್. ಸೊ ಮಳೆಯಲ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಸಾಂಗ್ಸು ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಯಾವುದು ನಿಮಗೆ ತುಂಬ ಅಪೀಲ್ ಆಗುವಂಥ ಸಾಂಗ್ ಇಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಇರೋದಲ್ಲಿ ಬೆಸ್ಟ್ ಸಾಂಗ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಮಳೆ ಆ್ಯಾವ್ರೇಜ್ ಅಂತ ಹೇಳ್ಬೋದು. ಮಳೆ ಬಗ್ಗೆ ಓವರಾಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಇದೊಂದು ಪಕ್ಕ ಪ್ರೇಮ್ ಮತ್ತು ಅಮೂಲ್ಯ ಅವರ ಚಿತ್ರ ಅಂತ ಹೇಳ್ಬೋದು. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಡೈರೆಕ್ಟರು ಆಲ್ಮೋಸ್ಟ್ 90% ಆಫ್ ದ ಫಿಲ್ಮು ಬರೀ ಅಮೂಲ್ಯ ಮತ್ತು ಪ್ರೇಮ್ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸಾಧು ಕೋಕಿಲ ಅವ್ರು ಮತ್ತು ಬುಲೆಟ್ ಪ್ರಕಾಶ್ ಎಂಟ್ರಿ ಸಖತ್ತು ಜೋರಾಗಿರುತ್ತೆ, ಬಟ್ ಆಮೇಲೆ ಎಲ್ಲೋ ಅವ್ರ ಕ್ಯಾರೆಕ್ಟರ್ನ ಜಾಸ್ತಿ ಯೂಸ್ ಮಾಡಿಲ್ಲ. ಇನ್ನೂ ಸ್ವಲ್ಪ ಯೂಸ್ ಮಾಡಬೇಕಾಗಿತ್ತು, ಅವ್ರಿಗೆ ಸ್ಕ್ರೀನ್ ಟೈಮ್ ಕೊಡಬೇಕಾಗಿತ್ತು ಅಂತ ನನಗನ್ನಿಸ್ತು. ಥ್ರೂ ಔಟ್ ಫಿಲ್ಮ್ ನಿಮಗೆ 90% ಪ್ರೇಮ್ ಮತ್ತು ಅಮೂಲ್ಯ ಅವರೇ ಇರೋದು, ಬಟ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಬ್ಬರ ಮಧ್ಯೆ ಕೋಳಿ ಜಗಳ ಆಗಲಿ, ಅವ್ರು ಹೇಗೆ ಒಬ್ರನ್ನೊಬ್ರು ಜೊತೆ ಜಗಳ ಆಡ್ತಾರೆ,
ಆಮೇಲೆ ರೊಮ್ಯಾನ್ಸ್ ಬಂದಾಗ ಹೇಗಾಗ್ತಾರೆ. ಸೊ ಈ ಥರ ಒಂದು ಸ್ಕ್ರೀನಲ್ಲಿ ತುಂಬ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ. ಇಬ್ರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಆವಾಗ ಹೇಳ್ದಂಗೆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಅಷ್ಟೊಂದು ಎಲ್ಲೂ ಮಧ್ಯದಲ್ಲಿ ಬೋರ್ ಆಗಲ್ಲ ಜಾಸ್ತಿ. ಜೆಸ್ಸಿ ಗಿಫ್ಟ್ ಅವ್ರ ಮ್ಯೂಸಿಕ್ಕು ಕೂಡ ಅಷ್ಟೇ ಆವ್ರೇಜ್ ಆಗಿದೆ, ಬಟ್ ಅದಕ್ಕೆ ಕಾಂಪ್ಲಿಮೆಂಟ್ ಆಗಿ ಸುಜ್ಞಾನ್ ಅವರ ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ. ಯಾಕೆಂದರೆ ಲೊಕೇಶನ್ ತುಂಬ ಚೆನ್ನಾಗಿ ಚೂಸ್ ಮಾಡಿದ್ದಾರೆ ಡೈರೆಕ್ಟರ್ ಮತ್ತು ಕ್ಯಾಮ್ರಾಮನ್ ಅವರು. ಸೊ ಸಾಂಗ್ಸು ಕಾಂಪ್ಲಿಮೆಂಟ್ ಆಗಿ ಸುಜ್ಞಾನ್ ಅವರ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಸೊ ಇನ್ನೂ ಸ್ವಲ್ಪ ನಿಮಗೆ ಸಾಂಗ್ಸ್ನ ಎನ್ಹಾನ್ಸ್ ಮಾಡಿ ತೋರಿಸುತ್ತೆ. ಕ್ಯಾಮ್ರಾ ವರ್ಕು ಅಲ್ಲಿ ಸುಜ್ಞಾನ್ ಅವ್ರಿಗೆ ಫುಲ್ ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ ನಾನು ಆಗಲೇ ಹೇಳಿದಾಗೆ ಮಳೆ ಪ್ರೇಮ್ ಮತ್ತು ಅಮೂಲ್ಯ ಅವರ ಚಿತ್ರ ಅಂತ ಹೇಳ್ಬೋದು. ಅವ್ರನ್ನ ಫುಲ್ಲಿ ಅವ್ರನ್ನೇ ನೋಡ್ತೀರ 90%. ಬಟ್ ನಿಮಗೆ ಬೋರ್ ಆಗಲ್ಲ ಇಬ್ಬರನ್ನೇ ತೋರಿಸಿದ್ದಾರೆ ಅಂತ ಹೇಳಿ, ಯಾಕೆಂದ್ರೆ ಇಬ್ರು ಫಿಲ್ಮ್ ಅಷ್ಟು ಚೆನ್ನಾಗಿ ಕ್ಯಾರಿ ಓವರ್ ಮಾಡ್ತಾರೆ. ಸೊ ಡೈರೆಕ್ಟರ್ ತೇಜಸ್ ಅವರು ಫಸ್ಟ್ ಮೂವಿಗೆ ಒಂದು ಡೀಸೆಂಟ್ ಜಾಬ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರ ಪೊಟೆನ್ಷಿಯಲ್ ಇದೆ, ಮುಂದಿನ ಚಿತ್ರ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಎಲ್ಲರೂ ವಿಶ್ ಮಾಡೋಣ. ಅವ್ರು ಇನ್ನೂ ಏನೇನು ಇದರಲ್ಲಿ ಸಣ್ಣ ಪುಟ್ಟು ಕೊರತೆಗಳಿತ್ತೋ ಮುಂದಿನ ಚಿತ್ರದಲ್ಲಿ ಇನ್ನೂ ಚೆನ್ನಾಗಿ ಬರಲಿ ಅಂತ ಹಾರೈಸೋಣ. ಸೊ ಮಳೆಗೆ ನಾನು ಕೊಡ್ತಿರೋಂಥ ರೇಟಿಂಗ್ ಬಂದು 3.5, ಹೌದು 3.5 ಔಟ್ ಆಫ್ 5. ಸೊ ಮಳೆ ಚಿತ್ರ ಒಂದು ಪ್ರೇಮ್ ಅವ್ರ ಮತ್ತು ಅಮೂಲ್ಯ ಅವರ ಪಕ್ಕ ಅವರಿಬ್ಬರ ಚಿತ್ರ. ಒಳ್ಳೆ ಲೊಕೇಶನ್ಸ್ ಇದೆ, ಆವ್ರೇಜ್ ಮ್ಯೂಸಿಕ್ ಇದೆ, ಸ್ಟೋರಿ ಇದೆ, ಸಿಂಪಲ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಹೋಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಡೈಲಾಗ್ಸ್ ತುಂಬ ಚೆನ್ನಾಗಿದೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಡಬಲ್ ಮೀನಿಂಗ್ ಡೈಲಾಗು ಬರುತ್ತೆ, ಬಟ್ ಚೆನ್ನಾಗಿದೆ ಫಿಲ್ಮು. ಸೊ ಚಿತ್ರನ ಥಿಯೇಟ್ರದಲ್ಲೇ ನೋಡಿ, ಪೈರಸಿ ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಮಳೆ ರಿವ್ಯೂನ ನನಗೆ ಏನಿಸ್ತು ಅಂತ ನಿಮಗೆ ಮಳೆ ರಿವ್ಯೂ ಹೇಳಿದ್ದೀನಿ. ನೀವು ಚಿತ್ರನ ಹೋಗಿ ನೋಡಿ, ನೀವು ಹೋಗಿ ಬಂದು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಚಿತ್ರ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ. ಸೊ ನಾನು ನಿಮಗೆ ಮತ್ತೆ ಮುಂದಿನ ವಾರ ಸಿಗ್ತೀನಿ ಮತ್ತೊಂದು ಚಿತ್ರದ ರಿವ್ಯೂ ಇರುತ್ತೆ. ಯಾವ ಚಿತ್ರ ರಿವ್ಯೂ ಅಂತ ಹೇಳ್ತೀನಿ ಇವಾಗಲೇ. ನಾನು ನಿಮಗೆ ಉಪ್ಪಿ 2 ರಿಲೀಸ್ ಆಗ್ತಿದೆ ಮುಂದಿನ ವಾರ. ಉಪ್ಪಿ 2 ಚಿತ್ರದ ರಿವ್ಯೂ ನಾನು ನಿಮಗೆ ಕೊಡ್ತೀನಿ. ಸೊ ಆದಷ್ಟು ಬೇಗ ನಿಮಗೆ ಕೊಡ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಪ್ಪಿ 2 ಚಿತ್ರದ ನಿಮಗೆ ಟ್ರೈಲರ್ ಆದಷ್ಟು ಬೇಗ ರೀಚ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಕೀಪ್ ವಾಚಿಂಗ್ ಸ್ಯಾಂಡಲ್ವುಡ್ ಸೆಂಟ್ರಲ್. ನಾನು ನಿಮ್ಮ ದರ್ಶನ್, ಸೈನಿಂಗ್ ಆಫ್. ಬಾಯ್.